ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಬದುಕಲು ಕಲೀರಿ ಎಂಬ ಪುಸ್ತಕದಿಂದ ಶಕ್ತಿಯೇ ಜೀವನ ಅನ್ನುವಂತಹ ಒಂದು ಭಾಗವನ್ನು ತೆಗೆದುಕೊಂಡು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಜೀವನದಲ್ಲಿ ಏನೇನು ಬಯಸ್ತೀವಿ, ನಮ್ಮನ್ನು ಬೇರೆಯವ್ರು ಗೌರವಿಸ್ಬೇಕು, ಬೇರೆಯವ್ರು ಗುರುತಿಸ್ಬೇಕು ಅಂತೆಲ್ಲ ಬಯಸ್ತೀವಲ್ವಾ. ಈಗ ಯಾರಾದರೂ ನಮ್ಮನ್ನು ಗುರುತಿಸ್ಬೇಕು, ಗೌರವಿಸ್ಬೇಕು ಅಂದರೆ ಹೇಗೆ? ಈಗ ನಮ್ಮಲ್ಲಿ ಏನಾದರೂ ಒಂದು ವಿಶೇಷವಾದಂತಹ ಶಕ್ತಿನೋ ಏನೋ ಒಂದು ಟ್ಯಾಲೆಂಟೋ ಏನಾದ್ರು ಒಂದು ಇದ್ದರೆ ಮಾತ್ರ ಅಲ್ವಾ ಜನ ನಮ್ಮನ್ನು ಗುರುತಿಸೋದು. ಇವಾಗ ನಾವು ಪಂಡಿತ್ ಭೀಮ್ಸೇನ್ ಜೋಶಿ ಅಂದರೆ ನಮಗೆ ಎಲ್ರಿಗೂ ಗೊತ್ತು, ಸಚಿನ್ ತೆಂಡೂಲ್ಕರ್ ಗೊತ್ತು, ರಾಜ್ಕುಮಾರ್, ಟಾಟಾ, ಬಿರ್ಲಾ, ಅಂಬಾನಿ, ಹೀಗೆ ಇವರೆಲ್ಲ ಗೊತ್ತು ನಮಗೆ. ಅವರನ್ನೆಲ್ಲ ಜನರು ಗುರುತಿಸ್ತಾರೆ, ಗೌರವಿಸ್ತಾರೆ. ಹೇಗೆ? ಅವರಲ್ಲಿ ಏನಿದೆ ನಾವು ಅವರನ್ನು ಗುರುತಿಸೋದಕ್ಕೆ? ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟು, ಒಂದು ಎಜುಕೇಷನ್ನು, ಇಲ್ಲ ಒಂದು ತೆಂಡೂಲ್ಕರ್ ಅವರು ಉತ್ತಮವಾಗಿ ಕ್ರಿಕೆಟ್ ಆಡ್ತಾರಲ್ವಾ, ಹಾಗೆ ಇದೇ ಥರ ಅವರಲ್ಲಿ ಏನೋ ಒಂದು ಶಕ್ತಿ ಇರೋದ್ರಿಂದ ನಾವು ಗುರುತಿಸ್ತೀವಿ. ಅಂದರೆ ನಾವು ಗುರುತಿಸ್ತಾ ಇರೋದು ಅವರಲ್ಲಿರುವಂತಹ ಶಕ್ತಿಯನ್ನು. ಇವಾಗ ನಾವು ಏನಾದರೂ ಒಂದು ಶಕ್ತಿಯನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ, ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ಸ್ವಾಮಿ ಜಗದಾತ್ಮಾನಂದ ಅವರು ಶಕ್ತಿಯೇ ಜೀವನ ಅಂತ ಹೇಳಿದ್ದಾರೆ. ಬನ್ನಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋಣ. ಜಗತ್ತು ಪೂಜಿಸುವುದು ಶಕ್ತಿಯನ್ನು, ದುರ್ಬಲತೆಯನ್ನಲ್ಲ ಎಂಬುದನ್ನು ಯುವಕರು ಸರಿಯಾಗಿ ತಿಳಿದಿರಬೇಕು. ಕ್ರಿಕೆಟ್ ಮೈದಾನದಲ್ಲಿ ದಾಂಡಿಗ 4 ಸಿಕ್ಸರ್ ಬಾರಿಸಿದರೆ ಸಹಸ್ರಾರು ಯುವಕರು ಚಪ್ಪಾಳೆ ತಟ್ಟಿ ಹುಚ್ಚೆದ್ದು ಕುಣಿದು ಅವನನ್ನು ಹೆಗಲ ಮೇಲಿರಿಸಿಕೊಂಡು ರಥೋತ್ಸವ ಮಾಡುವುದಿಲ್ಲವೇ? ಅದು ಅವನ ಶಕ್ತಿ, ಸಾಮರ್ಥ್ಯ, ದಕ್ಷತೆಗಳಿಗೆ ಸಲ್ಲಿಸಿದ ಗೌರವವಲ್ಲವೇ? ಶಕ್ತಿಯನ್ನು ಎಲ್ಲರೂ ಭಕ್ತಿ ಗೌರವಗಳಿಂದ ನೋಡುತ್ತಾರೆ. ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಎಂದು ಪುರಂದರದಾಸರು ಹೇಳಿದ ಮಾತು ಎಷ್ಟು ಸತ್ಯ. ತಂದೆ ತಾಯಂದಿರು ಪ್ರೀತಿಯಿಂದ ಸಾಕಿ ಸಲಹಿದ ಮಗುವು ಬೆಳೆದು ದುರ್ಬಲನು, ರೋಗಿಷ್ಠನು, ದಡ್ಡನು, ಮೂರ್ಖನು ಆದರೆ ಏನೆನ್ನುವರು ಬಲ್ಲಿರಾ? ಯಾಕಾಗಿ ಹುಟ್ಟಿದನಿವನು, ಕುಲಕ್ಕೆ ಕಳಂಕ ಎನ್ನುವರಲ್ಲವೇ? ಹೌದು, ಶಕ್ತನಿಗೆ ಎಲ್ಲರೂ ಆಪ್ತರು, ಅಶಕ್ತನನ್ನು ಎಲ್ಲರೂ ತಿರಸ್ಕರಿಸುವರು, ಮೂಲೆಗೆ ತಳ್ಳುವರು. ದೇಹ ಮನಸ್ಸು ಸರಿಯಾಗಿರುವ ನಾವು ನಮಗೆ ಕೊಡಮಾಡಿದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಶಕ್ತಿಯನ್ನು ಸರ್ವತೋಮುಖವಾಗಿ ಹೆಚ್ಚಿಸಿಕೊಳ್ಳಬೇಕಲ್ಲವೇ? ದೈಹಿಕ, ಮಾನಸಿಕ, ಬೌದ್ಧಿಕ, ನೈತಿಕ ಬಲಗಳ ಜೊತೆಗೆ ನಾವು ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಶಕ್ತಿಗಳಲ್ಲಿ ತುಂಬ ವಿಧ ಇದೆ. ದೈಹಿಕ ಶಕ್ತಿ, ಆತ್ಮಶಕ್ತಿ, ನೈತಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಹೀಗೆ ಹಲವಾರು ವಿಧ ಇದೆ. ಈಗ ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದನ್ನಾದರೂ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವುದಾದ್ರೂ ಒಂದು ಫೀಲ್ಡಲ್ಲಿ ನಾವು ಅತ್ಯುತ್ತಮವಾಗಿದ್ದರೆ ಮಾತ್ರ ನಾವು ಈ ಸಮಾಜದಲ್ಲಿ ಒಂದು ಗೌರವವನ್ನು ಪಡಿಬಹುದು, ಈ ಸಮಾಜದಲ್ಲಿ ನಾವು ಅತ್ಯುತ್ತಮವಾಗಿ ಬಾಳಬಹುದು ಅಂತ ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕ್ರಿಕೆಟಲ್ಲಿ ಯಾರೋ ಒಬ್ಬರು ಚೆನ್ನಾಗಿ ಸಿಕ್ಸರ್ ಹೊಡೆದ್ರು. ಇವಾಗ ವಿರಾಟ್ ಕೊಹ್ಲಿನೇ ತಗೊಳ್ಳಿ, ಅವ್ರು ಚೆನ್ನಾಗಿ ಆಟ ಆಡಿದಾಗ ಜನ ಅವರನ್ನು ಹೇಗೆ ಹೊಗಳ್ತಾರೆ, ಹೇಗೆ ಮೆಚ್ಕೊಂಡು ಅವರನ್ನು ಮೆರೆಸ್ತಾರೆ ಅಂತ. ಅಂದರೆ ಅವರನ್ನು ಮೆರೆಸಿರೋದು ಅಂದರೆ ಅವರಲ್ಲಿರುವಂತಹ ಶಕ್ತಿಗೆ ಅವರು ಕೊಟ್ಟಿರುವಂತಹ ಗೌರವ, ಅದು ಅವರಲ್ಲಿರುವಂತಹ ಶಕ್ತಿಯನ್ನು ಗುರುತಿಸ್ತಾ ಇದ್ದಾರೆ ಅಂತ ಅರ್ಥ. ದೇವರು ನಮಗೆ ಫಿಸಿಕಲಿ, ಮೆಂಟಲಿ ಎಲ್ಲವ ಚೆನ್ನಾಗಿ ಕೊಟ್ಟಿರುವಾಗ ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಮಾಡ್ಕೋಬೇಕು. ನೋಡಿ, ಅವರು ಮುಂದೆ ಹೇಳ್ತಾ ಇದ್ದಾರೆ, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಇದೊಂದು ದೊಡ್ಡ ಸತ್ಯ. ಶಕ್ತಿ ಸೌಭಾಗ್ಯ, ಚಿರಜೀವನದ ಒಳಗುಟ್ಟು, ದುರ್ಬಲತೆ ಚಿಂತೆ ದುಃಖಗಳ ಮೂಲ ಎಂದ ಸ್ವಾಮಿ ವಿವೇಕಾನಂದರು ಬಲಿಷ್ಠರಾಗಿ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲ ಇವುಗಳನ್ನು ಬೆಳೆಸಿಕೊಂಡು ನಿಮ್ಮ ಕಾಲ ಮೇಲೆ ನಿಲ್ಲಿ ಎಂದು ತಿರುಗಿ ಸಾರಿದರು. ದುರ್ಬಲನು ತಾನು ನಾಶವಾಗುವುದಲ್ಲದೆ ಇತರರಲ್ಲಿ ಶೋಷಣೆ ಮತ್ತು ಹಿಂಸೆಯ ಪ್ರವೃತ್ತಿಯನ್ನು ಹುಟ್ಟಿಸುತ್ತಾನೆ. ನಮ್ಮ ಪರಂಪರೆಯು ನೀಡುವ ಮುಖ್ಯ ಬೋಧನೆಯೇ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಎಂಬುದು. ದುರ್ಬಲರು ಈ ಸಮಾಜದಲ್ಲಿ ಬದುಕೋದು ಕಷ್ಟ, ಅವರನ್ನು ಹೇಗೆ ತುಳಿಯೋದು, ಏನಾದರೂ ಮಾಡಿ ತುಳಿಬೇಕು ಅನ್ನುವಂತಹ ಜನರೇ ಜಾಸ್ತಿ ಇರುವಾಗ ನಾವು ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಶಕ್ತಿಯನ್ನು ಗಳಿಸ್ಕೊಳ್ಳೇಬೇಕು. ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ಹೇಳ್ತಾರೆ, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ ಅಂತ. ನಾವು ಕೇವಲ ದೈಹಿಕವಾಗಿ ಸಾಯ್ತೀವ? ಇಲ್ಲ ಅಲ್ವಾ. ನಾವು ಎಷ್ಟೋ ಸಲ ದುರ್ಬಲರಾಗಿ ಮಾನಸಿಕವಾಗಿ ಪ್ರತಿದಿನ ಸಾಯ್ತಾ ಬದುಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಅಲ್ವಾ. ದುರ್ಬಲರನ್ನು ಯಾರೂ ಗೌರವಿಸಲ್ಲ, ಯಾರು ಅವರನ್ನು ಮೇಲೆತ್ತಬೇಕು ಅಂತ ಸಹ ವಿಚಾರ ಮಾಡಲ್ಲ.
ಅವರನ್ನು ಹೇಗೆ ತುಳಿಬಹುದು ಅನ್ನೋದನ್ನು ಮಾತ್ರ ಸಮಾಜ ವಿಚಾರ ಮಾಡುತ್ತೆ. ಇದು ಕೇವಲ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ನಾವು ಹೇಳೋದು ತಪ್ಪಾಗತ್ತೆ. ಏನಕ್ಕೆ ಅಂದರೆ ಪ್ರಕೃತಿಯ ನಿಯಮನೇ ಆಗಿದೆ. ಪ್ರಕೃತಿ ಸಹ ದುರ್ಬಲವಾದಂತಹ ಯಾವುದೇ ಒಂದು ವಸ್ತು ಇರಲಿ ನೋಡಿ, ದುರ್ಬಲವಾದ ಪ್ರಾಣಿ ಇರಲಿ, ದುರ್ಬಲವಾದ ಒಂದು ಗಿಡ ಇರಲಿ, ಏನೇ ಇದ್ರೂ ಅದು ಪ್ರಕೃತಿನೇ ನಾಶ ಮಾಡಿಬಿಡತ್ತೆ. ಯಾವುದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೋ ಅದು ಉಳ್ಕೊಳ್ಳುತ್ತೆ. ಯಾರಲ್ಲಿ ಯಾವುದೇ ಕಷ್ಟ ಬಂದರೂ ಸಹಿಸಿ ಎದ್ದು ನಿಲ್ಲುವಂತಹ ಶಕ್ತಿ ಇದೆಯೋ ಅವರು ಮಾತ್ರ ಬದುಕೋತಾರೆ. ಇದು ಕೇವಲ ಮನುಷ್ಯ ಸಮಾಜದಲ್ಲಿ ಮಾತ್ರ ಅಲ್ಲ, ಪರಿಸರದಲ್ಲೂ ಸಹ ನಡೆಯೋದು ಇದೆ. ಹುಲಿ, ಸಿಂಹ, ಆನೆಯನ್ನೆಲ್ಲ ಬಲಿ ಕೊಟ್ಟಿರೋದು ಯಾವತ್ತಾದರೂ ನೀವು ನೋಡಿದ್ದೀರಾ? ಇಲ್ಲ ಅಲ್ವಾ? ಖಂಡಿತವಾಗಿಯೂ ಇಲ್ಲ. ಕುರಿ ಕೋಳಿಯನ್ನ ಬಲಿ ಕೊಡ್ತಾರಲ್ವಾ ದೇವ್ರಿಗೆ ತಗೊಂಡು ಹೋಗ್ಬಿಟ್ಟು. ಹಾಗೆ ಯಾರು ದುರ್ಬಲರೋ ಅವರನ್ನ ಬಲಿ ಹಾಕೋದಕ್ಕೆ ಕಾಯ್ತಾ ಇರ್ತಾರೆ. ಯಾರು ಗಟ್ಟಿಯಾಗಿರ್ತಾರೋ, ಯಾರು ಶಕ್ತಿವಂತರಾಗಿರ್ತಾರೋ ಅವರನ್ನ ಯಾರು ಟಚ್ ಮಾಡೋಕ್ಕೂ ಹೋಗಲ್ಲ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳೋದು, ಬಲಿಷ್ಠರಾಗಿ ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲವನ್ನು ನಾವು ಪಡ್ಕೋಬೇಕು ಯುವಕರು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ನಾವು ನೋಡಬಹುದು, ನಮ್ಮನ್ನ ದುರ್ಬಲರನ್ನಾಗಿ ಮಾಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ. ನಿತ್ಯನೂ ಟಿವಿಯಲ್ಲಿ, ಮಾಧ್ಯಮದಲ್ಲಿ ನಾವು ಪ್ರಸಾರ ಆಗ್ತಾ ಇರೋದನ್ನ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಎಷ್ಟೋ ಸಲ ಮಾನಸಿಕವಾಗಿ ದುರ್ಬಲರಾಗುವಂತಹ ಚಾನ್ಸು ಇರುತ್ತೆ. ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವವರು ನೀವೇ ಎಂಬುದನ್ನು ಮರೆಯಬೇಡಿ. ಎಲ್ಲ ಹೊಣೆಯನ್ನು ಹೊರಲು ಸಿದ್ಧರಾಗಿ ಮಿಂಚಿ ಹೋದ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ವ್ಯರ್ಥ ಕಾಲಹರಣ ಬೇಡ. ಅನಂತ ಭವಿಷ್ಯ ನಿಮ್ಮ ಮುಂದೆ ಇದೆ. ನೀವು ಈ ಸಂಗತಿಯನ್ನು ಸದಾ ನೆನಪಿನಲ್ಲಿಡಬೇಕು. ನಿಮ್ಮ ಪ್ರತಿಯೊಂದು ಯೋಚನೆ, ಮಾತು ಮತ್ತು ಕೆಲಸ ಇವೇ ನಿಮ್ಮ ಭವಿಷ್ಯತ್ತಿನ ಬೆಳಸಿನ ಬುತ್ತಿಯಾಗಿ ಪರಿಣಮಿಸುವು. ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳು ಕ್ರೂರ ಹುಲಿಯಂತೆ ನಿಮ್ಮ ಮೇಲೆ ನೆಗೆಯಲು ಸಿದ್ಧವಾಗಿದ್ದರೆ, ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಕಾರ್ಯಗಳು ನೂರಾರು, ಸಾವಿರಾರು ದೇವತೆಗಳ ಸಾತ್ವಿಕ ಶಕ್ತಿಯಿಂದ ನಿಮ್ಮನ್ನು ಸದಾ ರಕ್ಷಿಸಲು ಸಿದ್ಧವಾಗಿರುತ್ತವೆ ಎಂಬ ದೃಢ ವಿಶ್ವಾಸವು ನಿಮ್ಮ ಪಾಲಿಗೆ ಸತ್ಕಾರ್ಯದ ಮಹಾ ಪ್ರೇರಕ ಶಕ್ತಿಯಾಗುತ್ತವೆ. ಇಲ್ಲಿ ನಾನು ಆಗ್ಲೇ ಹೇಳಿರೋ ಹಾಗೆ ನಮ್ಮ ಭವಿಷ್ಯವನ್ನ ನಾವೇ ರೂಪಿಸ್ಕೋಬೇಕಾಗತ್ತೆ. ನೆಗೆಟಿವ್ ಥಿಂಗ್ಸ್ ಅನ್ನೋದು ಡಿಫಾಲ್ಟ್ ಆಗ್ಬಿಟ್ಟಿದೆ. ಕ್ರೂರ ಪ್ರಾಣಿಗಳಂತೆ ಮುಗಿ ಬೀಳೋದಕ್ಕೆ ನೆಗೆಟಿವ್ ಥಿಂಗ್ಸ್ಗಳು ಕಾಯ್ತಾ ಇರುತ್ತವೆ. ಆದರೆ ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ, ಒಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ ಹೋಗಿ, ಸಾತ್ವಿಕ ಶಕ್ತಿ ನಮ್ಮನ್ನ ಕಾಯತ್ತೆ ಅಂತ ಇಲ್ಲಿ ಸ್ವಾಮಿ ಜಗದಾತ್ಮಾನಂದ ಅವರು ಹೇಳ್ತಾ ಇದ್ದಾರೆ. ಒಳಿತೋ ಕೆಡುಕೋ ನಿಮ್ಮ ಅದೃಷ್ಟವನ್ನು ನೀವೇ ರೂಪಿಸಿಕೊಳ್ಳುತ್ತೀರಿ. ಆದುದರಿಂದ ಸ್ಯಾಮ್ಯುಯಲ್ ಸ್ಮೈಲ್ ಹೇಳುವಂತೆ ಒಂದು ಒಳ್ಳೆಯ ಯೋಚನೆ ಮಾಡಿ, ಅದು ನಿಮ್ಮನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಪ್ರೇರೇಪಿಸಿತು. ಒಂದು ಒಳ್ಳೆಯ ಕಾರ್ಯವನ್ನು ಕೈಗೊಳ್ಳಿರಿ, ಅದು ನಿಮ್ಮನ್ನು ಒಂದು ಒಳ್ಳೆಯ ಅಭ್ಯಾಸಕ್ಕೆಳಿಸಿತು. ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ, ಅದು ನಿಮ್ಮ ನಡತೆಗೆ ಪುಟಗೊಟ್ಟೀತು. ಒಳ್ಳೆಯ ನಡತೆಯಿಂದ ನಿಮ್ಮ ಅದೃಷ್ಟ ಕುದುರಲೇಬೇಕು. ಅಭ್ಯಾಸದ ಹಿರಿಮೆಗರಿಮೆಯೇ ಇಲ್ಲಿ ಧ್ವನಿತವಾಗಿದೆ. ಇನ್ನಾದರೂ ನೀವು ಸ್ವಲ್ಪ ಜಾಗರೂಕರಾಗುತ್ತೀರಾ? ಅದ್ಭುತ ಯಂತ್ರವಾದ ನಿಮ್ಮ ದೇಹ ಮನಸ್ಸುಗಳಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಎಚ್ಚರಿಸಿ, ಅದರಿಂದ ಹೆಚ್ಚಿನ ಪ್ರಯೋಜನ ಪಡೆಯುವಿರಾ? ಹೌದು, ಆಗ ನೀವು ತೀವ್ರ ಬದಲಾವಣೆಯನ್ನು ನಿಮ್ಮ ಬದುಕಿನಲ್ಲಿ ತಂದುಕೊಳ್ಳುವಿರಿ. ಹೌದು, ನಿಮಗೆ ನೀವೇ ನಿಮ್ಮ ಶತ್ರುಗಳಾಗಬಲ್ಲಿರಿ, ನೀವೇ ನಿಮ್ಮ ಮಿತ್ರರೂ ಆಗಬಲ್ಲಿರಿ. ಈಗ ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿದೆ, ಅದು ಒಳ್ಳೆ ಸ್ಥಿತಿಲೇ ಇರ್ಬೋದು, ಕೆಟ್ಟ ಸ್ಥಿತಿಲೇ ಇರ್ಬೋದು, ಮೀಡಿಯಮಲ್ಲೇ ಇರ್ಬೋದು, ಹೇಗೆ ಇದ್ರೂ ಇವಾಗ ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಇದಕ್ಕೆ ನಾವೇ ಜವಾಬ್ದಾರರು. ನಮ್ಮ ಜೀವನ ಈಗ ಇರೋ ಸ್ಥಿತಿಗೆ ಕಾರಣಕರ್ತರು ನಾವೇ. ಅಂದರೆ ನಮ್ಮ ವಿಚಾರಗಳು, ನಮ್ಮ ಕೆಲಸಗಳೇ ಕಾರಣ. ನಮ್ಮ ಜೀವನವನ್ನು ನಾವು ನಿಂತ ನೆಲೆಯಿಂದ ಉತ್ತಮಪಡಿಸ್ಕೋಬೇಕು ಅಂದ್ರೂ ಅದಕ್ಕೆ ನಾವೇ ಜವಾಬ್ದಾರಿಯನ್ನು ತಗೋಬೇಕು. ಬೇರೆ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಯಾರೋ ನಮ್ಮ ಈ ಪರಿಸ್ಥಿತಿಯಿಂದ ಮೇಲೆತ್ತಕ್ಕೂ ಸಾಧ್ಯ ಆಗಲ್ಲ. ಈಗ ಪ್ರತಿಯೊಬ್ಬರು ವಿಭಿನ್ನರಾಗಿದ್ದಾರೆ. ಯಾರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನನಗೇನು ಬೇಕು, ನನಗೆ ಯಾವ ಶಕ್ತಿ ಬೇಕು ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆ ಯಾವ ಶಕ್ತಿ ಬೇಕು, ನಿಮ್ಮ ಯಾವ ಶಕ್ತಿಯನ್ನು ವೃದ್ಧಿಸ್ಕೋಬೇಕು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಯಾರೋ ಬಂದು ನನ್ನನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಬೇರೆಯವರಿಗೆ ಹೇಗೆ ಗೊತ್ತಿರುತ್ತೆ ಅಲ್ವಾ ನಮ್ಗೆ ಏನು ಬೇಕು, ನಮ್ಮಲ್ಲಿ ಏನು ಕೊರತೆ ಇದೆ ಅನ್ನೋದು. ಹಾಗಾಗಿ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಅಂದರೆ ನಮಗೆ ಅಲ್ವಾ. ಹಾಗಾಗಿ ನಾವು ಈಗ ಇರೋ ಸ್ಥಾನದಿಂದ ಮೇಲೆ ಬರಬಹುದು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ನಾವೇ ಶತ್ರುಗಳು, ಹಾಗೆ ನಮಗೆ ನಾವೇ ಮಿತ್ರರು ಅನ್ನೋದನ್ನು ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕು. ಈ ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೋಬೇಕು. ನಾವು ಸಮಾಜದಲ್ಲಿ ಉತ್ತಮವಾಗಿ ಬಾಳಬೇಕು ಅಂದರೆ
ಯಾವುದಾದ್ರೂ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಳೇಬೇಕು ಅಂತ ಸ್ವಾಮಿ ಜಗದಾತ್ಮಾನಂದ ಅವರು ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಈ ನನ್ನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.